ಇದ್ದೀವಿ. ಇದಕ್ಕೆ ನಮ್ಮ ರೈತರು ಯಾವುದೋ ನಾಟಿ ಮಾಡಿದ್ರೆ ಒಳ್ಳೇದಾಗತ್ತೆ, ನಮಗೆ ಒಳ್ಳೆ ಒಂದು ಫಸಲು ಬಂದು ರೇಟ್ ಸಿಕ್ಕತ್ತೆ ಅಂತ ನಮಗೊಂದು ಗ್ಯಾರಂಟಿ ಇದೆ. ಯಾಕಂದರೆ ಸುಮಾರು 1 ವರ್ಷದಿಂದ ರೈತರಿಗೆ ಒಂದು ತರಕಾರಿ, ಟೊಮಾಟೊ ಆಗಲಿ, ಬೀನ್ಸ್ ಆಗಲಿ, ಆಲೂಗಡ್ಡೆ ಆಗಲಿ, ಎಲ್ಲ ಯಾವ ತರಕಾರಿ, ಎಲ್ಲ ತರಕಾರಿ ಕೂಡ ಸಹ ರೇಟ್ ಇಲ್ಲ. ಅನ್ನೋದನ್ನ ಅದು ಬಜೆಟಲ್ಲಿ ಒಂದು ಬೆಂಬಲ ಘೋಷಣೆ ಮಾಡಿದರೆ ಒಳ್ಳೇದಾಗ್ತಾ ಇತ್ತು. ಇದು ಅದು ಮಾಡಲಿಲ್ಲ. ಇವತ್ತು ಯಾವುದೇ ಸರ್ಕಾರ ಇದ್ರೂ ಸಹ ರೈತರ ಬಗ್ಗೆ ನಿಂತ್ಕೋಬೇಕು. ಅವಾಗೇ ಸರ್ಕಾರ ಮುಂದಿನ ದಿನಗಳಲ್ಲಿ ಸರ್ಕಾರ ಬರೋದು ಇದೆ. ಯಾವುದೇ ಸರ್ಕಾರ ಇದ್ರೂ ಸಹ ರೈತರ ಬಗ್ಗೆ ನಿಂತ್ಕೋಬೇಕು. ಅವಾಗೇ ಸರ್ಕಾರ ಮುಂದಿನ ದಿನಗಳಲ್ಲಿ ಸರ್ಕಾರ ಬರೋದು. ಯಾಕಂದರೆ ಇವತ್ತು ಒಂದು 50, 60, 70 ರೂಪಾಯಿ ಬಾಕ್ಸ್ ಹೋದ್ರೆ ಏನು ಸಿಕ್ಕತ್ತೆ ಹೇಳು? ಏನೂ ಸಿಕ್ಕಲ್ಲ. ಇಂಥ ಟೈಮಲ್ಲಿ ಒಂದು ಬಜೆಟಲ್ಲಿ ಇದೊಂದು ಪಾಯಿಂಟ್ ಇಕ್ಕಿದ್ರೆ ಹೆಂಗಿತ್ತಾಯಿತು? ಇಂಥ ಟೈಮಲ್ಲಿ ಒಂದು ಬಜೆಟಲ್ಲಿ ಇದೊಂದು ಪಾಯಿಂಟ್ ಇಕ್ಕಿದ್ರೆ ಹೆಂಗಿತ್ತಾಯಿತು? ಎಲ್ಲ ಕಡೆನೂ ರೈತರು ಇವತ್ತು ಕೋಲಾರ ಜಿಲ್ಲೆ ಟೊಮಾಟೊ ಅಂದರೆ ನೀನು ಡೆಲ್ಲಿಲಿ ಹೋಗ್ರಿ, ಒಂದು 3 ವರ್ಷ ಕೊರೋನಾ ಬಂತು, ಅದು ಲಾಸ್ ಆಯಿತು. ಇದರಲ್ಲಿ ನಮ್ಮ ಸರ್ಕಾರದ 4 ಶಾಸಕರಿದ್ದಾರೆ. ಅವರು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಮುಳಬಾಲ್ ತಾಲೂಕು ಸಮೃದ್ಧಿ ಮಂಜಣ್ಣವರು ವಿಧಾನಸೌಧದಲ್ಲಿ ರೈತರ ಬಗ್ಗೆ ಗಲಾಟೆ ಮಾಡ್ತಾ ಇದ್ದಾರೆ. ಕುಮಾರಣ್ಣ ಇದ್ದಾಗ ಒಂದು ರೈತರಿಗೆ ಟೊಮಾಟೊ ರೇಟ್ ಇಲ್ಲ ಅಂತ ಕೇಳಿದಾಗ ಎಲ್ರಿಗೂ ನಮಸ್ಕಾರ. ಏನಿದ ಕೋಲಾರ ಜಿಲ್ಲಾ ಮುಳಬಾಲ್ ತಾಲೂಕು ಎನ್ನುವಡ್ಡಲ್ಲಿ ಟೊಮಾಟೊ ಮಾರ್ಕೆಟಲ್ಲಿ ಸುಮಾರು 1 ವರ್ಷದಿಂದ ಕೂಡ ಸಹ ರೇಟ್ ಇಲ್ಲದ ರೈತರಿಗೆ ಲಾಸ್ ಆಗ್ತಾಯಿದೆ. ಇವತ್ತಿನ ದಿನ ಸುಮಾರು 100 ರೂಪಾಯಿಂದ 150ವರೆಗೂ ರೇಟ್ ಹೋಗ್ತಾಯಿದೆ. ಸುಮಾರು ಇನ್ನೂ ಒಂದು ತಿಂಗಳು ಇದೇ ರೇಟು ಇರ್ಬೋದು. ಮುಂಬರೋ ದಿನಗಳಲ್ಲಿ ನಮಗೊಂದು ಸೀಸನ್ ಅಂತಿರುತ್ತೆ, 4, 5, 6, 7, 8, 9ನೇ ತಿಂಗಳವರೆಗೂ. ಆವಾಗ ಸ್ವಲ್ಪ ರೇಟ್ ಬರ್ಬೋದು, ಎಲ್ಲ ಪಾರ್ಸಲ್ ಅವರೆಲ್ಲ ಬರ್ಬೋದು. ಇದಕ್ಕೆ ನಮ್ಮ ರೈತರು ಇವಾಗ ಟೊಮಾಟೊ ನಾಟಿ ಮಾಡಿದ್ರೆ ಏನೋ ಸ್ವಲ್ಪ ರೇಟ್ ಬರುತ್ತೆ. ನಾವು ಇಷ್ಟು ವರ್ಷದಿಂದ ಲಾಸ್ ಆಗಿರೋದು ಏನೋ ನಮಗೆ ನೆಕ್ಸ್ಟ್ ಮಾಡೋಕ್ಕೆ ಒಂದು ಬಂಡವಾಳ ಸಿಕ್ಕತ್ತೆ ಅಂತ ಒಂದು ನಿರೀಕ್ಷೆಯಲ್ಲಿ ನಮಗೆ ಒಂದು 4ನೇ ತಿಂಗಳಿಂದ ರೇಟ್ ಬರ್ಬೋದು ಅಂತ ಒಂದು ನಮಗಿದಿದೆ. ಇದಕ್ಕೆ ನಮ್ಮ ರೈತರು ಇವಾಗ ಏನನ್ನ ಇರೋ ನೀರಲ್ಲಿ, ಅದು ಸ್ವಲ್ಪ ನೀರಿರೋದು ಅಂಥ ನೀರಲ್ಲೇ ಇದು ಮಾತ್ರ ಬಿಸಿಲು ಜಾಸ್ತಿ ಆಗ್ತಾಯಿದೆ. ಸುಮಾರು 36, 37 ಡಿಗ್ರಿಯಲ್ಲಿದೆ. ಇನ್ನು ಬರೋದ್ರಲ್ಲಿ 40 ಡಿಗ್ರಿ ದಾಟುವಂಥ ಒಂದು ಇದರಲ್ಲಿ ಹೇಳಿದ್ದಾರೆ. ಈ ಥರ ಇರೋ ಟೈಮಲ್ಲಿ ಬೇರೆ ಕಡೆ ಎಲ್ಲ ಟೊಮೊಟೊ ಬೆಳೆಯೋಕ್ಕೆ ಕಷ್ಟ ಇದೆ. ಸುಮಾರು 45 ಡಿಗ್ರಿ ಹೋಗುತ್ತೆ ಅಂತ ಆಂಧ್ರದಲ್ಲಿ. ಅದಕ್ಕೋಸ್ಕರ ಏನೋ ನಮಗೆ ಒಂದು 37, 38 ಇರುತ್ತೆ. ಅದರಲ್ಲಿ ಏನು ಆದ್ರೂ ಸ್ವಲ್ಪ ರೇಟ್ ಬರ್ಬೋದು ಅಂತ ನಾವು ಒಂದು ಇದರಲ್ಲಿ ಹೇಳ್ತಾ ಇದ್ದೀವಿ. ಇದಕ್ಕೆ ನಮ್ಮ ರೈತರು ಯಾವುದೋ ನಾಟಿ ಮಾಡಿದ್ರೆ ಒಳ್ಳೇದಾಗತ್ತೆ, ನಮಗೆ ಒಳ್ಳೆ ಒಂದು ಫಸಲು ಬಂದು ರೇಟ್ ಸಿಕ್ಕತ್ತೆ ಅಂತ ನಮಗೊಂದು ಗ್ಯಾರಂಟಿ ಇದೆ. ಬಜೆಟ್ ಆಯ್ತಾ ಸರ್ಕಾರ ಬೆಂಬಲ ಬಲ ರೈತರಿಗೆ ಏನನ್ನ ಅನುಕೂಲ ಮಾಡಿದ್ದಾರೆ? ಇಲ್ಲ, ನಮ್ಮ ಬಜೆಟಿಂದ ನಮಗೆ ನಮ್ಮ ಕೋಲಾರ ಜಿಲ್ಲೆಗೆ ಏನು ಅನುದಾನ ಕೊಟ್ಟಂಗೆ ಏನು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಸುಮಾರು 1 ವರ್ಷದಿಂದ ರೈತರಿಗೆ ಒಂದು ತರಕಾರಿ, ಟೊಮಾಟೊ ಆಗಲಿ, ಬೀನ್ಸ್ ಆಗಲಿ, ಆಲೂಗಡ್ಡೆ ಆಗಲಿ, ಎಲ್ಲ ಯಾವ ತರಕಾರಿ, ಎಲ್ಲ ತರಕಾರಿ ಕೂಡ ಸಹ ರೇಟ್ ಇಲ್ಲ. ಹೂವಿನ ಮಾರ್ಕೆಟಲ್ಲಿ ನೋಡಬೇಕು, ರೋಡಲ್ಲಿ ಬಿಸಾಕ್ತಾ ಇದ್ದಾರೆ, ಟೊಮಾಟೊ ರೋಡಲ್ಲಿ ಬಿಸಾಕ್ತಾ ಇದ್ದಾರೆ. ಇಂಥ ಟೈಮಲ್ಲಿ ನಮ್ಮ ಒಂದು ಇವತ್ತು ಸರ್ಕಾರದಿಂದ ಒಂದು ಅನ್ನೋದನ್ನ ಇದು ಬಜೆಟಲ್ಲಿ ಒಂದು ಬೆಂಬಲ ಘೋಷಣೆ ಮಾಡಿದರೆ ಒಳ್ಳೇದಾಗ್ತಾಯಿತ್ತು. ಇದು ಅದು ಮಾಡಲಿಲ್ಲ. ಇವತ್ತು ನಮ್ಮ ಸರ್ಕಾರಕ್ಕೆ ಒಂದು ಕೋಲಾರ ಜಿಲ್ಲೆ ಇದೆ ಅಂತ ಗೊತ್ತಾಗಲಿಲ್ಲ, ನಮ್ಗೆ ಗೊತ್ತಾಗ್ದಂಗೆ. ಕೋಲಾರ ಜಿಲ್ಲೆ ಇದೆಯೋ ಇಲ್ಲ ಅಂತ ಗೊತ್ತಾಗ್ತಾಯಿಲ್ಲ. ಇದರಲ್ಲಿ ಇವತ್ತು ರೈತರಿಗೆ ಇಷ್ಟು ಲಾಸ್ ಆಗ್ತಾಯಿದೆ. ಹೆಚ್ಚಿನ ರೀತಿಯಲ್ಲಿ ರೈತರಿರುವಂಥ ಜಿಲ್ಲೆ ಅಂದರೆ ಕೋಲಾರ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಟೊಮಾಟೊ ಹೆಚ್ಚಾಗಿ ಬೆಳೆಯೋದು. ಎಲ್ಲ ನಮ್ಮ ಭಾರತ ದೇಶ ಎಲ್ಲ ವಿದೇಶಗಳೆಲ್ಲ ಕಳಿಸುವಂಥ ಒಂದು ನಮ್ಮ ಕೋಲಾರ ಜಿಲ್ಲೆ. ಈ ಥರ ಒಂದು ರೈತರಿರೋ ಕಡೆ ಒಂದು ಬಜೆಟಲ್ಲಿ ಒಂದು ಅನುದಾನವನ್ನು ಕೊಟ್ಟು ಬೆಂಬಲ ಬೆಲೆನ ಕೊಟ್ಟಿದ್ರೆ ಚೆನ್ನಾಗಿತ್ತು. ಯಾವುದೇ ರೀತಿ ನಮಗೆ ರೈತರಿಗೆ ಒಂದು ಅನುದಾನ ಆಗಲಿ, ಒಂದು ವರ್ಷದಿಂದ ರೇಟ್ ಇಲ್ಲ ಅನ್ನೋ ಅದೂ ಇಲ್ಲ, ಏನೂ ಅವರು ಒಂದು ಕೋಲಾರ ಡಿಸ್ಟ್ರಿಕ್ಟ್ ಮಾಡಿಲ್ಲ. ಈಗ ಜಿಲ್ಲೆಯಲ್ಲಿ 4 ಶಾಸಕರಿದ್ದಾರೆ, ಅದ್ರ ಬಗ್ಗೆ ಯಾರು ಧ್ವನಿ ಮಾತಾಡ್ತಾ ಇಲ್ಲ. ಬಜೆಟಲ್ಲಿ ನಮ್ಗೆ ಯಾಕೆ ಜಿಲ್ಲೆಗೆ ಏನು ಕೊಡಲ್ಲ? ನಾನು ಅನ್ನೋದೇನೆಂದರೆ, ನಮಗೆ ಒಂದು ಸಸಿ ಸ್ಥಾನ ಬೇಕು, ನಮಗೊಂದು ಸಸಿ ಸ್ಥಾನ ಬೇಕು ಅಂತ ಓಡಾಡ್ತಾ ಇದ್ದಾರೆ. ನಮ್ಮ ರೈತರಿಗೆ ಇಷ್ಟು ಅನ್ಯಾಯ ಆಗ್ತಾಯಿದೆ. ರೈತರಿಗೆ ಈ ಥರ ತರಕಾರಿ ರೇಟ್ ಇಲ್ಲ, ಬೆಂಬಲ ಬೆಲೆ ಕೊಡಿ ಅಂತೇಳಿ ನೆನ್ನೆ ವಿಧಾನಸೌಧದಲ್ಲಿ ಕೂಗು ಹಾಕ್ಬಾರ್ದಾಗಿತ್ತು. ನಮಗೆ ರೈತರು ಕೊಡಿ, ನಮ್ಮ ರೈತರು ಚೆನ್ನಾಗಿದ್ರೆ ನಾವೆಲ್ಲರೂ, ನಮ್ಮ ರೈತರಿಗೆ, ನಾವು ರೈತರು ಇದ್ರೇ ನಾವು ಅನ್ನ ತಿನ್ನೋದು, ನಾವು ರೈತರನ್ನ ನಂಬ್ಕೊಂಡು ನಾವು ಇರೋದು. ನಮ್ಮ ರೈತರಿಗೆ ಏನಾನ ಒಂದು ಇದು ಮಾಡಿ ಅಂತೇಳಿ ನೀವು ಕೊಡ್ಬೋದಾಗಿತ್ತು. ಕೊಡ್ಬೋದಾಗಿತ್ತಲ್ವ.
ರೈತರಿಗೆ ಇಷ್ಟು ಅನ್ಯಾಯ ಆಗ್ತಾ ಇದ್ದಾವಾಗ ರೈತರು ಕೊಡ್ಬೋದು, ಅದೇನಿದೆ. ಯಾವುದೇ ಸರ್ಕಾರ ಇದ್ರೂ ಸಹ ರೈತರ ಬಗ್ಗೆ ನಿಂತ್ಕೋಬೇಕು, ಅವಾಗೇ ಸರ್ಕಾರ ಮುಂದಿನ ದಿನಗಳಲ್ಲಿ ಸರ್ಕಾರ ಬರೋದು. ಯಾಕಂದರೆ ಇವತ್ತು ಒಂದು 50, 60, 70 ರೂಪಾಯಿ ಬಾಕ್ಸ್ ಹೋದ್ರೆ ಏನು ಸಿಕ್ಕತ್ತೆ ಹೇಳು? ಏನೂ ಸಿಕ್ಕಲ್ಲ. ಇಂಥ ಟೈಮಲ್ಲಿ ಒಂದು ಬಜೆಟಲ್ಲಿ ಇದೊಂದು ಪಾಯಿಂಟ್ ಇಕ್ಕಿದ್ರೆ ಹೆಂಗಿತ್ತಾಯಿತು? ರೈತರ ಬಗ್ಗೆ ಒಂದು ಪಾಯಿಂಟು ನೀವು ಮಾಡ್ತಾ ಇದ್ರಿ, ಇನ್ನೊಂದಲ್ಲ ರೈತರು ಇವತ್ತು ರೈತರಿದ್ದಾಳೆ ನಾವೆಲ್ಲರೂ ಇರೋದು. ಇಂಥ ಟೈಮಲ್ಲಿ ರೈತರಿಗೆ ಒಂದು ಬಜೆಟಲ್ಲಿ ಒಂದು ಪಾಯಿಂಟ್ ಕೊಡಬೇಕಾಗಿತ್ತು, ಅನುದಾನ ಕೊಡಬೇಕಾಗಿತ್ತು. ಇವಾಗ ಎಲ್ಲ ನಮಗೆ ಟೋಟಲ್ ಕರ್ನಾಟಕದಲ್ಲಿ ತರಕಾರಿ ರೇಟ್ ಕಡಿಮೆ ಇದೆ, ಬೆಂಬಲ ಬೆಲೆ ಘೋಷಣೆ ಮಾಡಿದರೆ ಇವತ್ತು ರೈತರಿಗೆ ಇವತ್ತು ಲಾಸ್ ಆಗಿದ್ರು ಆ ಬಂಡವಾಳ ಅದು ಹಾಕಿರೋವಂಥ ಒಂದು ಇದಾಕಿದಾಗ ಬಂದಾಗ ನೆಕ್ಸ್ಟ್ ಅವ್ರು ಮಾಡೋಕ್ಕೆ ಒಂದು ಇದಾಗ್ತಾಯಿತ್ತು. ಇವತ್ತು ನೋಡಿ, ಇವತ್ತು ಲಾಸ್ ಆಗಿದೆ, 3 ಸಲ 2 ಸಲ ಹಾಕಿದ್ದಾರೆ ಲಾಸ್. ನೆಕ್ಸ್ಟ್ ಇನ್ನು ರೇಟ್ ಅಷ್ಟು ಬರುತ್ತೆ, ಬಂಡವಾಳ ಇರೋಲ್ಲ ಹಾಕೋಕ್ಕೆ. ಕೋಲಾರ ಜಿಲ್ಲೆಯಲ್ಲಿ ಟೊಮಾಟೊ ಫೇಮಸ್. ಹೌದು, ಕೋಲಾರ ಜಿಲ್ಲೆ ಟೊಮಾಟೊ ಫೇಮಸ್ಸು. ನಮ್ಮ ಈ ಭಾರತ ದೇಶದಲ್ಲಿ ಎಲ್ಲಿ ನೋಡಿದ್ರೂ ಕೋಲಾರ ಡಿಸ್ಟಿಕ್ಕೆ ಕೋಲಾರ ಜಿಲ್ಲಾ ಅಂತಾರೆ ಎಲ್ಲ. ಅಂತ ಆ ಟೊಮಾಟೊ ಅಷ್ಟು ಕ್ವಾಲಿಟಿ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಅಂತೇಳಿ ಇವತ್ತು ಟೊಮಾಟೊ ಕೋಲಾರ ಜಿಲ್ಲೆಯಿಂದನೇ ಹೋಗ್ತದೆ ಎಲ್ಲ ಕಡೆನೂ. ಇವತ್ತು ಕೋಲಾರ ಜಿಲ್ಲೆ ಟೊಮಾಟೊ ಅಂದರೆ ನೀನು ಡೆಲ್ಲಿಲಿ ಹೋಗ್ರಿ ಕೋಲಾರ ಜಿಲ್ಲೆ ಟೊಮಾಟೋನ, ಒಡ್ಡಲ್ಲಿ ಟೊಮಾಟೋನ, ಕೋಲಾರ ಟೊಮಾಟೋನ ಅಂತ ಕೇಳ್ತಾರೆ. ಆ ಥರ ಒಂದು ಹೆಸರಾದಂಥ ನಮ್ಮ ಕೋಲಾರ ಜಿಲ್ಲೆಗೆ ರೈತರು ಇರೋಕೆ ಒಂದು ಅನುದಾನ ಕೊಟ್ಟಿದ್ದರೆ ಚೆನ್ನಾಗಿತ್ತು. ರೈತರು ಚೆನ್ನಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿದ್ದಂಗೆ. ಅವ್ರಿಗೊಂದು ಬೆಂಬಲ ಬೆಲೆ ಘೋಷಣೆ ಮಾಡಿದರೆ ಇವತ್ತು ಏನೋ ಬಂದಾಗ ಒಂದು ಕಿಲೋಗೆ, ಒಂದು ಕೆಜಿಗೆ ಒಂದು 5 ರೂಪಾಯಿ ಕೊಟ್ಟಿದ್ರೆ ಅವ್ರಿಗೆ ಲಾಸ್ ಆಗಿದ್ರು ನೆಕ್ಸ್ಟ್ ಟೈಮ್ ಮಾಡಿ ಅವ್ರ ಕಾಲಲ್ಲಿ ಅವ್ರು ನಿಂತ್ಕೊಂಡು ಅವರು ಧೈರ್ಯವಾಗಿ ಮಾಡೋಕ್ಕೆ ಒಂದು ಇದು ಮಾಡಬೇಕಾಗಿತ್ತು. ಇವಾಗ ಏನು ಮಾಡೋದು ಹೇಳಿದ್ರು? ಲಾಸು. ಒಂದು 3 ವರ್ಷ ಕೊರೋನಾ ಬಂತು, ಅದು ಲಾಸ್ ಆಯಿತು. ಇವಾಗ ಒಂದು ಕೊರೋನಾ ಹೋಯ್ತು, ಇವಾಗ ರೇಟು ಇಲ್ಲ. ರೈತರು ಯಾವುದ್ರಲ್ಲಿ ಇದು ಮಾಡೋದು ಹೇಳಿ? ಇದಕ್ಕೆ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರಿಗೂ ಸಹ ಇದಕ್ಕೆ ಕೈ ಜೋಡಿಸಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿಸ್ಬೇಕು. ಸರ್ಕಾರದಿಂದ ಬಂದು ಬೆಂಬಲ ಘೋಷಣೆ ಮಾಡಬೇಕು. ಇದರಲ್ಲಿ ನಮ್ಮ ಸರ್ಕಾರದ 4 ಶಾಸಕರಿದ್ದಾರೆ, ಅವರು ನಮ್ಮ ಡಿಸ್ಟಿಕ್ಗೆ, ನಮ್ಮ ಜಿಲ್ಲೆಗೆ ಒಂದು ಅನುದಾನ ಕೊಡಿ ಅಂತ ಕೇಳಬೇಕಾಗಿತ್ತು. ಕೇಳಿದರೆ ರೈತರಿಗೆ ಒಂದು ಒಳ್ಳೇದಾಗ್ತಾಯಿತ್ತು. ಅದೇ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಮುಳಬಾಲ್ ತಾಲೂಕು ಸಮೃದ್ಧಿ ಮಂಜಣ್ಣವರು ವಿಧಾನಸೌಧದಲ್ಲಿ ರೈತರ ಬಗ್ಗೆ ಗಲಾಟೆ ಮಾಡ್ತಾ ಇದ್ದಾರೆ. ಅವರು ಫಸ್ಟಿಂದನೂ ನಮ್ಮ ರೈತರು ಅಂತ ಮುಳಬಾಲ್ ತಾಲೂಕಿನ ರೈತರಿಗೆ ನಮ್ಗೆ ಅನ್ಯಾಯ ಆಗ್ತಾ ಇದೆ, ನಮಗೆ ಒಂದು ಅನುದಾನ ಕೊಡಿ, ನಮ್ಮ ರೈತರಿಗೆ ಬೆಂಬಲ ಬೆಲೆ ಕೊಡಿ ಅಂತ ಒಂದು ಗಲಾಟೆ ಮಾಡ್ತಾ ಇರೋದು ನಮ್ಮ ಮುಳಬಾಲ್ ತಾಲೂಕು MLA ಸಮೃದ್ಧಿ ಮಂಜಣ್ಣವರು. ಅದೇ ಕೇಳಬೇಕು, ಎಲ್ಲರೂ ಕೇಳಬೇಕು. ಎಲ್ರಿಗೂ ರೈತರಲ್ವಾ? ನಮ್ಮ ಡಿಸ್ಟಿಕಲ್ಲಿ ಎಲ್ಲ ತಾಲೂಕುಗಳು ಎಲ್ಲ MLA ಇದ್ದಾರೆ, ಎಲ್ಲರೂ ಶಾಸಕರಿದ್ದಾರೆ. ಇದ್ರೂ ಎಲ್ಲದಕ್ಕೂ ಕೇಳಬೇಕು. ಇವತ್ತು ಸಮೃದ್ಧಿ ಮಂಜಣ್ಣ ಕೇಳ್ತಾ ಇದ್ದಾರೆ, ನಮ್ಮ ರೈತರು ನಮ್ಮ ಭಾರತ ದೇಶದಲ್ಲೇ ಹೆಸರುವಾದಂಥ ಒಂದು ಟೊಮಾಟೊ ಬೆಳೆಯನ್ನು ಇದರಲ್ಲಿ ಎಲ್ಲ ನಮ್ಮ ಭಾರತ ದೇಶಕ್ಕೆ ಹೋಗ್ತಾ ಇದೆ. ಇದರಲ್ಲಿ ನಮ್ಮ ರೈತರ ಬಗ್ಗೆ ನಿಂತ್ಕೊಂಡು ರೈತರಿಗೆ ಒಂದು ಅನುದಾನ ಕೊಡಬೇಕು ಅಂತೇಳಿ ನಮ್ಮ ಶಾಸಕರು ಕೇಳ್ತಾ ಇದ್ದಾರೆ. ಅದೇ ಥರ ಎಲ್ಲ ಶಾಸಕರು ಕೇಳಬೇಕು. ಕುಮಾರಣ್ಣ ಇದ್ದಾಗ ಒಂದು ರೈತರಿಗೆ ಟೊಮಾಟೊ ರೇಟ್ ಇಲ್ಲ ಅಂತ ಕೇಳಿದಾಗ ಅವತ್ತು ಸೆಷನಲ್ಲಿ 3 ಗಂಟೆಗೆ ಡಿಸಿಷನ್ ಆಯಿತು. ಮಾನ್ಯ ದಿವಸದೇ ಟೊಮಾಟೊ ಎಷ್ಟಿದೆ ಅಂದರೆ 1 ಕಿಲೋಗೆ 3 ರೂಪಾಯಿ. ಅಲ್ಲೇ ರೈತರು ಬಂದಿದ್ದಾರೆ, ರೈತರದ್ದು ಎಷ್ಟು ಬಾಕ್ಸ್ ಬಂದಿದೆ, ಎಷ್ಟು ಕಿಲೋ ಆಗುತ್ತೆ, ಎಷ್ಟು ಕಿಲೋ ಆಗಿದ್ರೆ ಎಷ್ಟು ಅಮೌಂಟ್ ಅಂತ ಅಲ್ಲೇ ಚೆಕ್ ಬರ್ದು ಕೊಡುವಂಥ ಒಂದು ನಮ್ಮ ಕುಮಾರಣ್ಣ ಮಾಡಿದ್ರು. ಅಂಥ ಒಂದು ಸರ್ಕಾರ ಅಂತ ಇದು ಮಾಡಬೇಕು ಅಂತ CM ಬೇಕು ನಮಗೆ. ಯಾಕಂದರೆ ಈ ಥರ ಮಾಡೋದು ಕೇಳಿ, ಯಾರು ರೈತರನ್ನ ಕೇಳಿ ಹೋಗಿ, ನೀವು ಹಳ್ಳಿಗಳಲ್ಲಿ ಹೋಗಿ ಯಾರು ರೈತರನ್ನ ಕೇಳಿ. ಕುಮಾರಣ್ಣ ಒಂದು 20 ವರ್ಷ ಇದ್ರು, ಇದು 20 ತಿಂಗಳಿದ್ರೂ ಸಹ ಅವ್ರು 20 ವರ್ಷದಿದ್ದಂಗೆ CM ಇದ್ದಂಗೆ ಮಾಡಿದ್ದಾರೆ ಅವರು. ಆ ಥರ ರೈತರಿಗೆ ಯಾರನ್ನ ಇರಲಿ, ಈ ರೈತರ ಬಗ್ಗೆ ನಿಂತ್ಕೋಬೇಕು. ಫಸ್ಟು ರೈತರ ಬಗ್ಗೆ ನಿಂತ್ಕೊಂಡು ಬೇರೆದಕ್ಕೆ ನೀವು ಇದು ಕೊಡಬೇಕು. ನಮ್ಮ ರೈತರ ಬಗ್ಗೆ ನಿಂತ್ಕೊಂಡು ಬೇರೆದಕ್ಕೆ ನೀವು ಕೊಡಬೇಕು. ಇದು ಬಜೆಟಲ್ಲಿ ರೈತರ ಬಗ್ಗೆ ಫಸ್ಟ್ ಇದು ಕೊಡಬೇಕಾಗಿತ್ತು. ಇರಾನು, ಇಸ್ರೇಲು, ಅಮೆರಿಕ ಯುದ್ಧ ಆಗ್ತಿದೆ, ಅದ್ರ ಪರಿಣಾಮದಿಂದಾಗಿ ನಿಮ್ಗೇನು ಎಫೆಕ್ಟ್ ಆಗ್ತದೆ? ಅದು ಆಗಿದೆಲ್ಲ ಇವಾಗ. ಹೌದು, ಪರಿಣಾಮ ಏನಂದರೆ ಇವತ್ತು ಗ್ಯಾಸ್ ಮೇಲೆ 100 ಚಿಲ್ಲರೆ ರೇಜ್ ಆಯಿತು, ಡೀಸೆಲ್ ಮೇಲೆ 100 ರೂಪಾಯಿ ಆಯಿತು. ಎಲ್ಲ ನಮ್ಮ ಮೇಲೆ ಬೀಳೋದು. ಎಲ್ಲೆಲ್ಲೋ ಯಾವ ದೇಶದಲ್ಲೋ ಇದು ಮಾಡಿದ್ರೆ ನಮ್ಮ ಮೇಲೆ ಬೀಳುತ್ತೆ. ಅದಕ್ಕೋಸ್ಕರ ಎಲ್ಲದಕ್ಕೂ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ನಿಂತ್ಕೊಂಡು ನಮ್ಮ ಜನರ ಬಗ್ಗೆ ನಿಂತ್ಕೊಂಡು ಒಂದು ಒಳ್ಳೆ ಇದು ಮಾಡಬೇಕು ಅಂತೇಳಿ ಹೇಳಕ್ಕೆ ಇಷ್ಟ. ಕೃಷ್ಣಾ ನದಿ ಬಗ್ಗೆ ಯಾರು ಧ್ವನಿ ಎತ್ತಲಿಲ್ಲ. ಕೃಷ್ಣಾ ನದಿ ಬಗ್ಗೆ ಇವಾಗ ನಮ್ಮ ಕೇಂದ್ರ ಸಚಿವರಾದ ಕುಮಾರಣ್ಣವರು, ನಮ್ಮ ಸಂಸದರಾದ ಮಲ್ಲೇಶ್ ಬಾಬನವರು, ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಇವತ್ತು ಆಂಧ್ರ CM ಆದ ಚಂದ್ರಬಾಬು ನಾಯ್ಡು ಹತ್ರ ಮಾತಾಡಿ ನಮಗೆ ರೈತರಿಗೆ ನೀರಿನ ಒಂದು ಅಭಾವ ಇದೆ, ಅದಕ್ಕೆ ಕೃಷ್ಣಾ ನದಿ ಬರಬೇಕು, ನಮ್ಮ ರೈತರಿಗೆ ಒಂದು ಒಳ್ಳೆ ಬೆಳೆ ಮಾಡೋಕ್ಕೆ ಒಂದು ನೀರಿನ ಒಂದು ಇದಿದೆ ಅಂತ ಕೇಳಿ ಅವ್ರ ಹತ್ರ ಮಾತಾಡಿ
ಒಂದು ಸೆಂಟ್ರಲ್ ಕೇಂದ್ರ ಸರ್ಕಾರದಿಂದ ಮಾತಾಡಿ ಬರುವಂಗೆ ಮಾಡ್ತಾ ಇದ್ದಾರೆ. ಅದು ಒಳ್ಳೆಯದು. ರೈತರ ಬಗ್ಗೆ ಈ ಥರ ಯಾವುದೇ ಒಂದು ರಾಜ್ಯ ಆಗಲಿ ಯಾವುದೇ ಒಂದು ಇದಾಗ್ಲಿನೂ ಮಾತಾಡಿ ಒಂದು ನಮ್ಮ ಕೃಷ್ಣಾ ನದಿ ಬರೋವಂಗೆ ಮಾಡ್ತಾ ಇದ್ದಾರಲ್ಲ, ಅದು ಒಳ್ಳೆಯದು. ನಿಜವಾಗ್ಲೂ ನಮ್ಮ ತಾಲೂಕಿನ ನಮ್ಮ ಡಿಸ್ಟಿಕ್ಕಿನ ಅವ್ರಿಗೆ ಒಂದು ಅಭಿನಂದನೆ ಹೇಳಬೇಕಾಗುತ್ತೆ. ನೋಡ್ತಾ ಇದ್ರೆ ಪುಂಗನೂರೆಲ್ಲ ಫುಲ್ ಕೆರೆಗಳು ತುಂಬ ಹೋಗಿದೆ, ಎಲ್ಲ ಚೆನ್ನಾಗಿದೆ. ಹೌದೌದು. ಇವಾಗ ಪುಂಗನೂರಲ್ಲಿ ಆಂಧ್ರ ಪ್ರದೇಶದಲ್ಲಿ ಪುಂಗನೂರು ಅಂತಿದೆ. ಎಲ್ಲಿ ಹೋದ್ರೂ ನೀರು, ಯಾವ ಕೆರೆಯಲ್ಲಾದ್ರೂ ನೀರು, ಈ ಥರ ನೀರು ಒಳ್ಳೆ ನೀರು ಬರ್ತಾ ಇದೆ. ಅವ್ರಿಗೆ ನೀರು ಬೆಳೆನೂ ಚೆನ್ನಾಗಿ ಆಗ್ತಾ ಇದೆ. ಅದೇ ಥರ ನಮಗೂ ಕೊಟ್ಟರೆ ಒಳ್ಳೇದಾಗತ್ತೆ ಅಂತ ಇವಾಗ ನಮ್ಮ ಕುಮಾರಣ್ಣವರು, ಸಂಸದರು ಮತ್ತು ಎಲ್ಲರೂ ಬಂದು ಮಾತಾಡಿದ್ದಾರೆ. ಆಗಲಿ, ಅದು ಅಂದರೆ ಒಳ್ಳೆಯದು ರೈತರಿಗೆ ಅಂತೇಳಿ ನಾವು ಇಷ್ಟಪಡ್ತೀವಿ.